ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ KCET ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲರೂ ಕಂಪ್ಲೀಟ್ ಮಾಡಿದ್ದೀರಾ. ಈಗ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರೋದು ಮಾಕ್ ರಿಸಲ್ಟ್ಸು ಯಾವಾಗ ಬರುತ್ತೆ ಅಂತ. ಈಗ ತುಂಬ ಸ್ಟೂಡೆಂಟ್ಸ್ ಅಂದ್ಕೊಂಡಿರ್ತಾರೆ ಇವತ್ತು ಬಿಡ್ತಾರೆ, ನಾಳೆ ಬಿಡ್ತಾರೆ ಅಥವಾ ನಾಳಿದ್ದು ಬಿಡ್ತಾರೆ ಅಂತ. ಸೊ ಇದು ಒಂದು 3 ಡೇಟಲ್ಲಿ ಯಾವಾಗಾದರೂ ಬಿಡ್ಬೋದು ನಿಮಗೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಲಾಸ್ಟ್ ಇಯರ್ UGCET 2024 ರೆಕಾರ್ಡ್ಸ್ನ ನೋಡಿಕೊಂಡು, ಅಂದರೆ ಶೆಡ್ಯೂಲ್ ಯಾವ ರೀತಿ ಇತ್ತು, ಯಾವಾಗ ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡಿದ್ರು ಮತ್ತು ರಿಸಲ್ಟ್ಸ್ನ ಯಾವಾಗ ಅನೌನ್ಸ್ ಮಾಡಿದ್ರು ಅಂತ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ 10K ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು 600 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು. ಆದಷ್ಟು ಬೇಗ 600 ಮೆಂಬರ್ಸು ಸಬ್ಸ್ಕ್ರೈಬ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮಾಕ್ ರಿಸಲ್ಟ್ಸ್ಗೂ ಮುಂಚೆನೇ ನಮ್ಮ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದಿರಲಿ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಈಗ ನಾವು ಮಾಕ್ ಆಪ್ಷನ್ ಎಂಟ್ರಿ ಮಾಡಿಲ್ಲ, ನಮಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಸೊ ಖಂಡಿತ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಆಗೋಲ್ಲ, ಬಟ್ ನಿಮಗೆ ಚಾನ್ಸ್ ಇದೆ ನೆಕ್ಸ್ಟು ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಮಾಕ್ ರಿಸಲ್ಟ್ಸು ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಚಾನ್ಸ್ನ ಕೊಡ್ತಾರೆ. ನೀವು ಅದರಲ್ಲಿ ಹೊಸದಾಗಿ ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತೀರ ನೀವು ಬೇಕಾದರೆ ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಬೇಕಾದರೆ ಫ್ರೆಶ್ ಆಗು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು. ನೆಕ್ಸ್ಟು ಅದಾಯಿತು. ನಿಮಗೆ ಒಂದು ಡೌಟ್ ಇರುತ್ತೆ ಯಾವಾಗ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ ಅಂತ. ನೀವು ಬೇಕಾದರೆ KEA ವೆಬ್ಸೈಟಿಗೆ ಬಂದು ಇಲ್ಲಿ ಹಿಂದಿನ ವರ್ಷದ ವಿವರಗಳು ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ UGCET 2024 ಅಂತ ಸೆಲೆಕ್ಟ್ ಮಾಡಿ. ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಒಂದು ಐಡಿಯಾ ಬರುತ್ತೆ ಯಾವಾಗ ಏನೇನು ಮಾಡಿದ್ದಾರೆ ಅಂತ ಲಾಸ್ಟ್ ಇಯರು. ಸೊ ಇದರಲ್ಲಿ ಹಣಕು ಹಂಚಿಕೆ, ಇಲ್ಲಿ ಮೊದಲ ಸುತ್ತಿನ ಮೊದಲನೇದಾಗಿ ಇಲ್ಲಿ ಫಲಿತಾಂಶ ನೀವು ನೋಡ್ತಾ ಇರ್ಬೋದು. ಎಷ್ಟನೇ ತಾರೀಕು, 10ನೇ ತಾರೀಕು ಆಗಸ್ಟಲ್ಲಿ ಮಾಡಿದ್ದಾರೆ ಅನೌನ್ಸು. ಸೊ ಇಲ್ಲಿ 10ನೇ ತಾರೀಕು ಸಂಜೆ 6 ಗಂಟೆಯೊಳಗೆ ಪ್ರಕಟವಾಗಲಿದೆ ಅಂತ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನೀವು ಶೆಡ್ಯೂಲ್ನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಲಿಂಕ್ ಕ್ಲೋಸ್ ಆಯಿತು, ಮತ್ತು ಯಾವಾಗ ನಿಮ್ಮ ರಿಸಲ್ಟ್ಸ್ನ ಲಾಸ್ಟ್ ಇಯರು ಅನೌನ್ಸ್ ಮಾಡಿದರು ಅಂತ. ಇಲ್ಲಿ ನೀವು ಫಸ್ಟ್ ಪಾಯಿಂಟ್ ನೋಡಿದ್ರಿ ಅಂತ ಹೇಳಿದ್ರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಪಶುವೈದ್ಯಕೀಯ ಈ ರೀತಿ ಕೋರ್ಸ್ಗಳಿಗೆ ನಿಮಗೆ 4ನೇ ತಾರೀಕು ಆಗಸ್ಟು 11:59ಕ್ಕೆ ಆಪ್ಷನ್ ಎಂಟ್ರಿನ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟು 5ನೇ ತಾರೀಕು ನಿಮ್ಮ ಆಪ್ಷನ್ ಎಂಟ್ರಿ ಲಾಸ್ಟ್ ಇಯರ್ ಕ್ಲೋಸ್ ಆಗಿತ್ತು. ನೆಕ್ಸ್ಟು ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡ್ತೀನಿ ಅಂತ ಹಾಕಿದ್ದಾರೆ. ಇಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ 5ನೇ ತಾರೀಕು ಮುಗಿದಿದೆ ಆಲ್ಮೋಸ್ಟು. ರಿಸಲ್ಟ್ಸು 7ನೇ ತಾರೀಕು ಪ್ರಕಟವಾಗಲಿದೆ ಅಂತ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಬಟ್ ಅಲ್ಲಿ ನೀವು ಆಲ್ರೆಡಿ ಒಂದು ನೋಟಿಫಿಕೇಷನ್ ನಿಮಗೆ ತೋರಿಸ್ದೆ. ಅದರಲ್ಲಿ ಏನಂತ ಇತ್ತು, ಅದರಲ್ಲಿ 10ನೇ ತಾರೀಕಿತ್ತು. ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ನಿಮ್ಮ ರಿಸಲ್ಟ್ಸು. ನಿಮ್ಮ ಪ್ರೋಸೆಸ್ ಪೂರ್ತಿ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಈ ಸಲ ಜಾಸ್ತಿ ಕೋರ್ಸಸ್ಸು ಆಪ್ಷನ್ ಎಂಟ್ರಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಿರೋದು, ಆದ್ದರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲಿ ನೀವು ರೇಡಿಯೋ ಪ್ರೋಗ್ರಾಮ್ ಇತ್ತಲ್ಲ, ಅದರಲ್ಲಿ ಚಂದನ ಪ್ರೋಗ್ರಾಮಲ್ಲಿ ಅವರು ಒಬ್ಬರು ಕಾಲ್ ಮಾಡಿ ಕೇಳ್ತಾರೆ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಅವರು ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿ 40ರಿಂದ 50 ಗಂಟೆ ಕಂಪ್ಲೀಟ್ ಆದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ರಿಸಲ್ಟ್ಸ್ನ, ಅಂದರೆ ಮಾಕ್ ರೌಂಡ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀನಿ ಅಂತ ತಿಳಿಸಿದರು. ಸೊ ಅದೇ ರೀತಿ ನಿಮ್ಮ ಮಾಕ್ ಆಪ್ಷನ್ ಎಂಟ್ರಿ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಈಗ ಆಲ್ರೆಡಿ 40 ಅವರ್ಸ್ ಮೇಲಾಗಿದೆ. ನೆಕ್ಸ್ಟು ಈಗ ಆಲ್ಮೋಸ್ಟು ಇವತ್ತು ನಿಮ್ಮ ಮಾಕ್ ರಿಸಲ್ಟ್ಸು ಬರೋದು ಡೌಟೇನೆ. ಬಂದರೆ ನಾಳೆ ಬಿಡ್ಬೋದು, ಅಥವಾ ನಾಳಿದ್ದಂತೂ ಕನ್ಫರ್ಮು 99% ನಾಳಿದ್ದು ಬಿಡ್ಬೋದು. ಇವತ್ತು ಚಾನ್ಸು ತುಂಬ ಕಡಿಮೆ ಇದೆ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ನಾನು ರಿಸಲ್ಟ್ಸ್ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಥವಾ ನೋಟಿಫಿಕೇಷನ್ ಲಿಂಕ್ ಹಾಕ್ತೀನಿ. ಆದ್ದರಿಂದ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈಗ ನಿಮಗೆ ಆಲ್ರೆಡಿ ತುಂಬ ಟೈಮ್ ಇದೆ. ನಿಮಗೆ ಇನ್ನೂ ಮಾಕ್ ರೌಂಡ್ ಆದಮೇಲೂ ಒಂದು 2 to 3 ಡೇಸ್ ಕೊಡ್ತಾರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಅವರು ಈಗ ಆಲ್ರೆಡಿ ರಿಲೀಸ್ ಮಾಡಿದ್ರೆ ಬೇಗ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತುಂಬ ಟೈಮ್ ಸಿಗುತ್ತೆ. ಆದ್ದರಿಂದ ಅವ್ರು ಏನೆಲ್ಲ ಮಿಸ್ಟೇಕ್ಸ್ನ ಮಾಡಿದ್ದಾರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೋದು. ಅಥವಾ ಕರೆಕ್ಟಾಗಿದ್ರೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೂ ಯಾವುದೇ ರೀತಿ ಗಾಬರಿ ಇರಲ್ಲ. ಆದ್ದರಿಂದ KE ಅವರು ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಉಪಯೋಗ ಆಗುತ್ತೆ. ಬಟ್ ಅವರು ಲೇಟ್ ಮಾಡೋದಕ್ಕೆ ಹೋಗಲ್ಲ, ಆದಷ್ಟು ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ಬಿಟ್ಟರೆ ಇವತ್ತು ನೈಟ್ ಬಿಡ್ಬೋದು. ಸೊ ಈವ್ನಿಂಗೆಲ್ಲ ಬರೋದು ಡೌಟು. ಇವತ್ತು ಬಿಡಲಿಲ್ಲ ಅಂತ ಹೇಳಿದ್ರೆ ನಾಳೆ ನೈಟು ಅಥವಾ ನಾಳಿದ್ದು ನಿಮಗೆ ಕನ್ಫರ್ಮಾಗಿ ಬಿಟ್ಟೇ ಬಿಡ್ತಾರೆ. ಆಲ್ಮೋಸ್ಟು ಎಲ್ಲ ನೋಟಿಫಿಕೇಷನ್ ಈಗ ಆಪ್ಷನ್ ಎಂಟ್ರಿ ಲಿಂಕು ನೀವು ನೋಡಿರ್ತೀರ, ಆಲ್ಮೋಸ್ಟು ನೈಟೇ ರಿಲೀಸ್ ಮಾಡಿದರು 12 ಗಂಟೆ. ಸೊ ಈ ಒಂದು ಟೈಮ್ನೇ KE ಅವರು ಚೂಸ್ ಮಾಡ್ತಾರೆ. ಯಾಕಂದರೆ ಈ ಒಂದು ಟೈಮಲ್ಲಿ ಸರ್ವರು ಬ್ಯುಸಿ ಇರಲ್ಲ. ಮತ್ತು ನಿಮಗೆ ಗೊತ್ತಿರ್ಬೋದು KE ಅವರ ಸರ್ವರು ಈಗೀಗ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸರ್ವರ್ ಎರರ್ ಬರ್ತಾಯಿತ್ತು, ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗ್ತಿರಲಿಲ್ಲ, ಈ ರೀತಿ ತುಂಬ ಪ್ರಾಬ್ಲಮ್ಸ್ನ ಸ್ಟೂಡೆಂಟ್ಸು ಫೇಸ್ ಮಾಡ್ತಾಯಿದ್ರು. ಆದ್ದರಿಂದ 12 ಗಂಟೆ ಅಷ್ಟೊತ್ತಿಗೆ ರಿಲೀಸ್ ಮಾಡ್ಬೋದು. ಸೊ ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ನೀವು 12 ಗಂಟೆಗೆ ರಿಲೀಸ್ ಮಾಡಿದ್ರು ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಬೇಕಾದರೆ ಬೆಳಗ್ಗೆ ಎದ್ದು ನಿಮ್ಮ ರಿಸಲ್ಟ್ಸ್ನ ಚೆಕ್ ಮಾಡ್ಬೋದು. ಸೊ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ರಿಸಲ್ಟ್ಸ್ ಏನಿದ್ರು ಇವತ್ತು
ನೈಟ್ ಬಿಡ್ಬೋದು ಅಥವಾ ನಾಳೆ ಈವ್ನಿಂಗ್ ಒಳಗಡೆ ಬಿಡ್ತಾರೆ ಅಥವಾ ನಾಳಿದ್ದು ಕನ್ಫರ್ಮ್ ಆಗಿ ನಿಮಗೆ ಬಿಟ್ಟೇ ಬಿಡ್ತಾರೆ. ಈ ಒಂದು 3 ಡೇಟಲ್ಲಿ ನಿಮ್ಮ ಮಾಕ್ ರಿಸಲ್ಟ್ಸು ಬಿಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ಇಯರ್ ಯಾವ ರೀತಿ ಶೆಡ್ಯೂಲ್ನ ಫಾಲೋ ಮಾಡಿದ್ರು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ.